ಕೆಲವೊಂದು ಅಡುಗೆಗಳು ತುಂಬ ಸಿಂಪಲ್ ಆಗಿದ್ದರೂ ತುಂಬ ರುಚಿಯಾಗಿರುತ್ತೆ. ಮಾಡೋ ವಿಧಾನ ಸಹ ತುಂಬಾ ಸುಲಭ, ಹಾಗೆ ಊಟ ಮಾಡೋದಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ. ಮಧ್ಯಾಹ್ನದ ಊಟಕ್ಕೆ ಹೇಳಿ ಮಾಡಿಸಿದಂತಹ ಒಂದು ರೆಸಿಪಿಯೊಂದಿಗೆ ನಾನಿವತ್ತು ಬಂದಿದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಇವತ್ತು ನಾನು ರುಚಿಯಾಗಿರುವಂತಹ ಸೌತೆಕಾಯಿಯ ತೊವೆಯೊಟ್ಟಿಗೆ ಬಂದಿದ್ದೀನಿ. ತೊವೆ ಯಾರಿಗೆ ಗೊತ್ತಿಲ್ಲ ಹೇಳಿ, ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಸೌತೆಕಾಯಿ ತೊವೆ. ನಾನಿದಕ್ಕೆ 1 ಕಪ್ನಷ್ಟು ತೊಗರಿ ಬೇಳೆಯನ್ನು ತೊಗೊಂಡಿದ್ದೀನಿ. ನಾನಿಲ್ಲೊಂದು 5-6 ಜನಕ್ಕೆ ಮಾಡೋಷ್ಟು ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ತೊಗರಿ ಬೇಳೆಯನ್ನು ಮೊದಲಿಗೆ ಚೆನ್ನಾಗಿ ತೊಳೆದು 1 ಚಿಟಿಕೆಯಷ್ಟು ಅರಿಶಿಣ ಮತ್ತು 1 ಚಿಟಿಕೆಯಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ಮೆತ್ತಗೆ ನಾನು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಹೆಸರೇ ಹೇಳಿದ ಹಾಗೆ ಸೌತೆಕಾಯಿ ತೊವೆ ಆಗಿರೋದ್ರಿಂದ ಸೌತೆಕಾಯಿನ ನಾವಿಲ್ಲಿ ಬೇಳೆ ಒಟ್ಟಿಗೆ ಹಾಕಬಾರ್ದು, ತುಂಬ ಬೆಂದ್ಬಿಡುತ್ತೆ ಬೇಳೆ ಒಟ್ಟಿಗೆ ಹಾಕಿದ್ರೆ. ಹಾಗಾಗಿ ನಾನಿಲ್ಲಿ 2 ಹಸಿರು ಸೌತೆಕಾಯಿ, ಈ ರೀತಿಯ ಹಸಿರು ಸೌತೆಕಾಯಿನ ತೊಗೊಂಡಿದ್ದೀನಿ. ಮೊದಲಿಗೆ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಸಿಪ್ಪೆ ಸಮೇತವಾಗಿ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಇದರಲ್ಲಿ ಒಂದು ಯುನೀಕ್ ಆಗಿರುವಂತಹ ಒಂದು ಫ್ಲೇವರ್ ಇರುತ್ತೆ, ಅದರೊಟ್ಟಿಗೆ ಈ ತೊವೆ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಇದನ್ನು ನಮ್ಮ ಕಡೆ ಮದುವೆ ಮನೆಗಳಲ್ಲಿ ಸಹ ಮಾಡ್ತಾರೆ. ದೊಡ್ಡ ದೊಡ್ಡ ಹೋಳುಗಳನ್ನಾಗಿ ಮಾಡ್ಕೊಳ್ಳಿ. ಆದಷ್ಟು ಫ್ರೆಶ್ ಆಗಿರುವಂತಹ ಎಳೆಯ ಸೌತೆಕಾಯಿಯನ್ನು ತಗೊಳ್ಳಿ. ಇದನ್ನು ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಬೇಯೋದಕ್ಕೆ ಅವಶ್ಯಕತೆ ಇರುವಷ್ಟು ನೀರು, ಸೌತೆಕಾಯಿಯಲ್ಲೇ ನೀರಿನ ಅಂಶ ಇರೋದ್ರಿಂದ ತುಂಬ ನೀರು ಹಾಕ್ಕೋಬೇಡಿ. ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಕ್ಲೋಸ್ ಮಾಡಿ ನಾನು ಬೇಯಿಸ್ತಾ ಇದ್ದೀನಿ. ಇಲ್ಲಿ ಸೌತೆಕಾಯಿ ತುಂಬ ಮೆತ್ತಗೆಲ್ಲ ಬೇಯುವಂಥ ಅಗತ್ಯ ಇಲ್ಲ. ಇದಕ್ಕೆ ಖಾರಕ್ಕೆ ಒಂದು 3-4 ಹಸಿಮೆಣಸಿನಕಾಯಿನ ಉದ್ದವಾಗಿ ಸೀಳಿ ಅದನ್ನು ಇದರೊಟ್ಟಿಗೆ ನಾನು ಬೇಯೋದಕ್ಕೆ ಹಾಕ್ತಾ ಇದ್ದೀನಿ. ಬೇಸಿಗೆಯಲ್ಲಿ ಸೌತೆಕಾಯಿನ ಹೆಚ್ಚಾಗಿ ಯೂಸ್ ಮಾಡಬೇಕು, ದೇಹಕ್ಕೆ ತಂಪು ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಅದರಲ್ಲೂ ಮಕ್ಕಳಿಗೆ, ವಯಸ್ಸಾದವರಿಗೆಲ್ಲ ಒಂಥರ ತುಂಬ ಇಷ್ಟ ಆಗುತ್ತೆ. ಇದು ಒಂಥರ ಮೈಲ್ಡ್ ಆಗಿರುತ್ತೆ, ಹೆಚ್ಚು ಮಸಾಲೆ ಪದಾರ್ಥಗಳೆಲ್ಲ ಇಲ್ಲದೆ ಇರೋ ಥರ ಅಡಿಗೆ ಇದು. ಈ ಕಡೆ ನೋಡಿ ತೊಗರಿಬೇಳೆ ಸಹ ತುಂಬ ಚೆನ್ನಾಗಿ ಬೆಂದಿದೆ, ಆ ಕಡೆ ಸೌತೆಕಾಯಿ ಸಹ ತುಂಬ ಹದವಾಗಿ ಬೆಂದಿದೆ. ಬೆಂದಿರುವಂತಹ ಬೇಳೆಯನ್ನು ಒಂದ್ಸಲ ಈ ಥರ ವಿಸ್ಕ್ ತೊಗೊಂಡು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದರಿಂದ ಸ್ವಲ್ಪ ಮ್ಯಾಶ್ ಆಗುತ್ತೆ ಬೇಳೆ ಎಲ್ಲ. ನಾನು ತೊಗೊಂಡಿರೋದು ಆರ್ಗ್ಯಾನಿಕ್ ತೊಗರಿಬೇಳೆ, ಸ್ವಲ್ಪ ಸಿಪ್ಪೆ ಥರ ಇದೆ. ತುಂಬ ಜನಕ್ಕೆ ಅನ್ನಿಸ್ಬೋದು ಇದೇನು ಹೀಗಿದೆ ಅಂತ, ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ಬೆಂದಿರೋಂತಹ ಬೇಳೆಗೆ ನಾನು ಬೆಂದಿರೋಂತಹ ಸೌತೆಕಾಯಿ ಹೋಳುಗಳನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೇ ಹದದಲ್ಲಿ ಇರಲಿ. ತೊವೆ ತುಂಬ ನೀರಾಗಿ ಬಿಟ್ಟರೆ ಅದಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ 1-2 ಚಮಚದಷ್ಟು ಫ್ರೆಶ್ ಆಗಿರುವಂತಹ ತೆಂಗಿನಕಾಯಿಯ ತುರಿ, ತುಂಬ ಹಾಕೋಬೇಡಿ, ಚೆನ್ನಾಗಾಗಲ್ಲ. ಒಂದು 2 ಚಮಚದಷ್ಟು ಸಾಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. 1 ಚಿಟಿಕೆಯಷ್ಟು ಅರಿಶಿಣವನ್ನು ಸಹ ಮತ್ತೆ ಹಾಕಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಪರಿಮಳಕ್ಕೆ, ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ತುಂಬ ಈಸಿ, ತುಂಬಾ ಬೇಗ ಆಗುತ್ತೆ. ಈಗ ಒಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸ, ಇದನ್ನು ಮಾತ್ರ ನೀವು ಹಾಕಲೇಬೇಕು. ಕಡೆಯಲ್ಲಿ ನಿಂಬೆಹಣ್ಣಿನ ರಸ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿಬಿಡಿ. ನೋಡಿ, ರುಚಿಯಾಗಿರುವಂತಹ ಸೌತೆಕಾಯಿಯ ತೊವೆ ತಯಾರಾಗ್ತಾ ಇದೆ. ಇದಕ್ಕೆ ಒಂದು ಗಮ್ಮತ್ತಿನ ಒಗ್ಗರಣೆ, ನಾನು ಇದಕ್ಕೆ ತುಪ್ಪದಲ್ಲಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ತೊವೆಗೆ ಯಾವಾಗೂ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸೊ ತೊವೆಗೆ ತುಪ್ಪದ ಒಗ್ಗರಣೆ ಹೇಳಿ ಮಾಡಿಸಿದ ಹಾಗೆ ಇದೆ. ಸೊ ನಾನು 2 ಚಮಚದಷ್ಟು ತುಪ್ಪವನ್ನು ಹಾಕಿಬಿಟ್ಟು ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಇಂಗು, ಒಳ್ಳೆ ಪರಿಮಳ ಇರುವಂತಹ ಇಂಗು, ಒಂದು ಮುರಿದಿರುವಂತಹ ಬ್ಯಾಡಗಿ ಮೆಣಸನ್ನು ಹಾಕಿಬಿಟ್ಟು ನಾವು ಕುದ್ದಿಟ್ಕೊಂಡಿರುವಂತಹ ತೊವೆಗೆ ಇದನ್ನು ಮಿಕ್ಸ್ ಮಾಡೋಣ. ಒಗ್ಗರಣೆಯನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಒಂದ್ಸಲ ತಿರುಗಿಸ್ಕೊಳ್ಳಿ. ನೋಡಿ, ರುಚಿಯಾಗಿರುವಂತಹ ಸೌತೆಕಾಯಿಯ ತೊವೆ ತಯಾರಾಗಿದೆ. ಇದೆಲ್ಲ ಯಾರಿಗೆ ಗೊತ್ತಿಲ್ಲ ಅಂತ ತುಂಬ ಜನ ಕನ್ಸ್ಬೋದು, ಆದರೆ ಸೌತೆಕಾಯಿ ಹಾಕಿ ತುಂಬ ಜನ ಟ್ರೈ ಮಾಡಿರೋದಿಲ್ಲ. ಖಂಡಿತ ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿ ಅನ್ನಕ್ಕೆ, ಆಗಲೇ ಹೇಳಿದಾಗೆ ಮಧ್ಯಾಹ್ನದ ಊಟಕ್ಕೆ ಹೇಳಿ ಮಾಡಿಸಿದಂತಹ ರೆಸಿಪಿ. ಇದನ್ನು ನೀವು ಚಪಾತಿ ಜೊತೆ ಸಹ ಸರ್ವ್ ಮಾಡ್ಬೋದು, ಚೆನ್ನಾಗಿರುತ್ತೆ. ನಾನು ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಮೇಲ್ಗಡೆಯಿಂದ 1 ಚಮಚ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ರುಚಿಯಾಗಿರುವಂತಹ ಸೌತೆಕಾಯಿಯ ತೊವೆ ತಯಾರಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.